ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್ ಪಾಟೀಲ್. ಫ್ರೆಂಡ್ಸ್, ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಹೊಸ ಸ್ಮಾರ್ಟ್ ಫೋನ್ಗಳನ್ನ ನೋಡ್ತಾ ಇದ್ದೀವಿ. ಹೊಸ ಟ್ರೆಂಡ್ ಫೀಚರ್ಸ್ಗಳನ್ನ ಕೂಡ ನಮಗೆ ಕೊಡ್ತಾ ಇದೆ, ಅದೊಂದು ಬಜೆಟ್ ರೇಂಜ್ನಲ್ಲಿ. ಎಕ್ಸಾಂಪಲ್, ಇವಾಗ 18:9 ಡಿಸ್ಪ್ಲೇ ಆಗಿರಲಿ, ಡ್ಯುವಲ್ ಕ್ಯಾಮ್ರಾಗಳಾಗಿರಲಿ, ಫಿಂಗರ್ ಪ್ರಿಂಟ್ ಆಗಿರಲಿ, ಇದೇ ಥರ ಒಂದು ಬೇರೆ ಹಲವಾರು ಫೀಚರ್ಸ್ಗಳನ್ನ ನಾವಿಲ್ಲಿಂದ ಹೊಸ ಸ್ಮಾರ್ಟ್ ಫೋನ್ಗಳಲ್ಲಿ ನೋಡ್ತಾ ಇದ್ದೀವಿ. ಅಪ್ಕಮಿಂಗ್ ಫೋನ್ಸ್ಗಳಲ್ಲಿ ಕೂಡ ಇದೇ ಥರ ಒಂದು ಡೆವಲಪ್ಮೆಂಟ್ನ ಮಾಡಿಕೊಂಡು ಬೇರೆ ನಮಗೆ ಇಲ್ಲಿಂದ ಫೀಚರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ತುಂಬ ಜನಕ್ಕೆ ಪ್ರಾಬ್ಲಮ್ ಬರ್ತಾ ಇರೋದು ಹೈಬ್ರಿಡ್ ಸಿಮ್ ಸ್ಲಾಟ್. ಸ್ಮಾರ್ಟ್ ಫೋನ್ ಇಂಡಸ್ಟ್ರಿಗಳಲ್ಲಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ತುಂಬ ಫೋನ್ಸ್ಗಳಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟನ್ನು ನೋಡ್ತಾ ಇದ್ದೀವಿ. ಇವಾಗ ಶೋಮಿ ಫೋನ್ಸ್ಗಳಲ್ಲಿ ಸ್ವಲ್ಪ ಫೋನ್ಗಳಿಂದ ಡೆಡಿಕೇಟ್ ಸಿಮ್ ಸ್ಲಾಟ್ ಹಾಕೊಂಡಿದ್ದಾರೆ. ಬಟ್ ತುಂಬ ಒಂದು ಅಪ್ಕಮಿಂಗ್ ಫೋನ್ಸ್ಗಳಲ್ಲಿ ಕೂಡ ಇಲ್ಲಿಂದ ಹೈಬ್ರಿಡ್ ಸಿಮ್ ಸ್ಲಾಟನ್ನು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಮಾತ್ರ ಬಳಕೆ ಮಾಡ್ತಾ ಇರೋದು ಕೂಡ ಒಂದು ಹೈಬ್ರಿಡ್ ಸಿಮ್ ಸ್ಲಾಟನ್ನು ನೋಡ್ತಾ ಇದ್ದೀವಿ. ಬಟ್ ಇದೊಂದು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ದಿನನಿತ್ಯದ ಫೋಟೋಗಳನ್ನಾಗಿರಲಿ, ವಿಡಿಯೋಗಳನ್ನಾಗಿರಲಿ ಇಲ್ಲಿಂದ ಸೇವ್ ಮಾಡ್ಕೋಬೇಕಾದ್ರೆ ಒಂದು ಸಿಮ್ ಕಾರ್ಡ್ ಮತ್ತು ಒಂದು ಮೆಮರಿ ಕಾರ್ಡ್ಗಳನ್ನ ಬಳಸ್ತಾ ಇದ್ದಾರೆ. ತುಂಬ ಜನಕ್ಕೆ ಡ್ಯುವಲ್ ಸಿಮ್ಗಳನ್ನ ಇವಾಗ ಡ್ಯುವಲ್ ವಾಟ್ಸಪ್ನ ಬಳಕೆ ಮಾಡ್ತಾ ಇರ್ತಾರೆ. ಜಿಯೋ ಬಂದಾಗಿಂದ ಇಂಟರ್ನೆಟ್ಗಾಗಿ ಒಂದು ಸಿಮ್ ಮತ್ತೆ ನಮ್ಮ ಒಂದು ಮೇನ್ ನಂಬರ್ ಒಂದು ಇರುತ್ತೆ, ಅದಕ್ಕಾಗಿ 2 ಸಿಮ್ಗಳನ್ನ ಬಳಸ್ತಾ ಇದೀವಿ. ಹೀಗಾಗಿ ನಮ್ಮ ಒಂದು ಫೋಟೋ ಮತ್ತು ಒಂದು ವಿಡಿಯೋಗಳನ್ನ ಸೇವ್ ಮಾಡ್ಕೊಂಡು ಇಟ್ಕೋಕೆ ಆಗ್ತಾ ಇಲ್ಲ. ಸೊ ಹಾಗಾದ್ರೆ ನಿಮಗೆ ಈ ಒಂದು ವಿಡಿಯೋನಲ್ಲಿ ಡ್ಯುವಲ್ ಸಿಮ್ ಕಾರ್ಡ್ ಅಡಾಪ್ಟರ್ನ ಬಗ್ಗೆ ತಿಳಿಸ್ಕೊಡ್ಬೇಕಂತ ಇದ್ದೀನಿ. ಇದರಲ್ಲಿ ಒಂದು ಅಟ್ ಎ ಟೈಮ್ 2 ಸಿಮ್ ಕಾರ್ಡ್ ಮತ್ತು ಒಂದು ಮೆಮರಿ ಕಾರ್ಡ್ಗಳನ್ನ ಕೂಡ ಈಸಿಯಾಗಿ ಬಳಸ್ಕೋಬಹುದು. ಮೆಮರಿ ಕಾರ್ಡ್ಗಳಲ್ಲಿ ನಮ್ಮ ಫೋಟೋಗಳನ್ನ ಕೂಡ ಈಸಿಯಾಗಿ ಸೇವ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ಬನ್ನಿ ನೋಡೋಣ ಯಾವ ತರ ಒಂದು ಡ್ಯುವಲ್ ಅಡಾಪ್ಟರ್ ಸಿಮ್ ಕಾರ್ಡ್ಗಳನ್ನ ಬಳಸ್ಕೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವೇನಾದರೂ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ತುಂಬ ಆಕ್ಟಿವ್ ಆಗಿರ್ತೀನಿ. ಇಷ್ಟೇ ಅಲ್ಲದೆ ನಿಮಗೆ ಅಲ್ಲಿಂದ ಗಿವ್ ಅವೇ ಕೂಡ ನೋಡ್ಕೋಬಹುದು, ಬೇರೆ ಒಂದು ಹೊಸ ಅಪ್ಡೇಟ್ನ ಕೂಡ ಇಲ್ಲಿಂದ ನೋಡ್ಕೋಬಹುದು. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್. ಸೊ ಫ್ರೆಂಡ್ಸ್, ನೀವು ನೋಡಿದ ಹಾಗೆ ಇಲ್ಲಿಂದ ಹೈಬ್ರಿಡ್ ಸಿಮ್ ಸ್ಲಾಟ್ ನೋಡೋಕ್ಕೆ ಸಿಗ್ತಾ ಇದೆ. ಇಲ್ಲಿಂದ ಒಂದು ಮೆಮರಿ ಕಾರ್ಡ್ ಇದೆ, 2 ಸಿಮ್ ಕಾರ್ಡ್, ಮತ್ತು ಇಲ್ಲಿಂದ ನಮ್ಮ ಒಂದು ಡ್ಯುವಲ್ ಸಿಮ್ ಅಡಾಪ್ಟರ್ನ ಕೂಡ ನೀವು ಇಲ್ಲಿಂದ ನೋಡ್ಕೋಬಹುದು. ಸೊ ನಾವಿವಾಗ ಇದನ್ನು ಇಲ್ಲಿಂದ ಒಂದು ಸಲ ಸೆಟಪ್ನ ಮಾಡ್ಕೊಳ ಅಂತ ಮೊದಲು ಇಲ್ಲಿಂದ ಹೈಬ್ರಿಡ್ ಸಿಮ್ ಸ್ಲಾಟ್ನಲ್ಲಿ ನಿಮ್ಮ ಒಂದು ಸಿಮ್ ಕಾರ್ಡ್ಗಳನ್ನ ಹಾಕೊಳ್ಳಿ. ನಾನು ಇವಾಗ ಒಂದು ಐಡಿಯಾ ಸಿಮ್ ಇದೆ, ಇದನ್ನು ಇಲ್ಲಿಂದ ಫಸ್ಟ್ ಸಿಮ್ನಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿಂದ ಸಿಮ್ ಕಾರ್ಡ್ಗಳನ್ನ ಹಾಕೋಬೇಕಾದ್ರೆ ಹಿಂದಿನ ಸೈಡ್ ನಿಮಗೆ ಇಲ್ಲಿಂದ ಕಾಣಿಸ್ತಾ ಇರ್ಬೋದು. ಅದಕ್ಕಾಗಿ ಹಿಂದಿನ ಸೈಡ್ ನಿಮಗೆ ಇಲ್ಲಿಂದ ಈ ಒಂದು ಅಡಾಪ್ಟರ್ನ ನಾವಿಲ್ಲಿಂದ ಹಾಕೋಬೇಕಾಗತ್ತೆ. ಈ ಒಂದು ಅಡಾಪ್ಟರ್ನ ನೀವು ಇಲ್ಲಿಂದ ಆ್ಯಡ್ ಮಾಡ್ಕೋಬೇಕಾದ್ರೆ ಒಂದು ಸಲ ಇಲ್ಲಿಂದ ನೋಡ್ಕೊಳ್ಳಿ ಮೊದಲು. ಆಮೇಲೆ ನಿಮ್ಮ ಒಂದು ಮೆಮ್ರಿ ಕಾರ್ಡ್ನ ಇದರಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳಿ. ಸರಿಯಾಗಿ ಮೆಮ್ರಿ ಕಾರ್ಡ್ನ ಒಂದು ಕರೆಕ್ಟ್ ಪೊಸಿಷನಲ್ಲಿ ಹಾಕ್ಕೊಳ್ಳಿ. ಸೆಟಪ್ನ ಮಾಡ್ಕೊಳ್ಳಿ. ಒಳಗಡೆ ಒಂದು ಸರಿಯಾಗಿ ಕೊಡುತ್ತೆ. ನೋಡಿದಾಗಲಿಂದ ಮೆಮರಿ ಕಾರ್ಡ್ ಆಪ್ಷನ್ ಇವಾಗ ನಮಗೆ ತೋರಿಸ್ತಾ ಇದೆ. ನಾವಿಲ್ಲಿಂದ ಒಂದು ಸಿಮ್ ಕಾರ್ಡ್ನ ಹಾಕಿದ್ದೀವಿ, ಒಂದು ಮೆಮರಿ ಕಾರ್ಡ್ನ ಹಾಕಿದ್ದೀವಿ. ಇಲ್ಲಿಂದ ಐಡಿಯಾ ಸರ್ವಿಸ್ ನಿಮಗೆ ಇಲ್ಲಿಂದ ರೇಂಜ್ ಕಾಣಿಸ್ತಾ ಇದೆ, ಇನ್ನೊಂದು ಸಿಮ್ನಲ್ಲಿ ರೇಂಜ್ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಇದರ ಹಿಂದಿನ ಭಾಗದಲ್ಲಿ ಇಲ್ಲಿಂದ ಸಿಮ್ ಕಾರ್ಡ್ನ ನೀವು ಹಾಕೋಬೇಕಾಗತ್ತೆ. ಒಂದು ಸಲ ಇಲ್ಲೂ ಕೂಡ 2ನೇ ಸಿಮ್ನ ನೀವು ಇಲ್ಲಿಂದ ಇನ್ಸರ್ಟ್ ಮಾಡ್ಕೊಳ್ಳಿ. ಒಂದು ಸಲ ನಿಮ್ಮ ಸಿಮ್ ಕಾರ್ಡ್ನ ಇಲ್ಲಿಂದ ಸೆಟಪ್ ಮಾಡಿದ ನಂತರ ಇದನ್ನು ಈ ಸಲ ಸೈಡ್ಗೆ ಸರಿಸಿ ಇಲ್ಲಿಂದ ನಿಮ್ಮ ಒಂದು ಕವರ್ನ ಹಾಕ್ಕೊಂಡ್ರೆ ನಿಮಗೆ ಯಾವುದೂ ಪ್ರಾಬ್ಲಮ್ ಬರೋಲ್ಲ. ಇಲ್ಲಿಂದ ಇದೊಂದು ಸರಿಯಾಗಿ ಇಲ್ಲಿಂದ ಸೆಟಪ್ ಆಗುತ್ತೆ. ಕ್ಯಾಮ್ರಾ ಮೇಲ್ಗಡೆ ಕೂಡ ಬರೋಲ್ಲ. ಈಸಿಯಾಗಿ ನೀವು ಒಂದು ಕವರ್ನ ಒಂದು ಸಲ ಸೆಟಪ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮ್ಮ ಒಂದು ಫೋನ್ನ ನೀವು ಇಲ್ಲಿಂದ ನೋಡಿದ್ರಿ ಅಂದರೆ ಇಲ್ಲಿಂದ ನಿಮ್ಮ ಒಂದು ಸಿಮ್ ಕಾರ್ಡ್ 2 ಸ್ಟಾರ್ಟ್ ಆಗಿದೆ. ಎಟ್ ಎ ಟೈಮ್ ನಿಮಗೆ ಇಲ್ಲಿಂದ ಮೆಮರಿ ಕಾರ್ಡ್ ಕೂಡ ತೋರಿಸ್ತಾ ಇದೆ. ಒಂದು ಮೆಮರಿ ಕಾರ್ಡ್ನ ಕೂಡ ನಾವು ಇಲ್ಲಿಂದ ನೋಡ್ಕೋಬೋದು. SD ಕಾರ್ಡ್ ಕೂಡ ಇಲ್ಲಿಂದ ಡಿಟೆಕ್ಟ್ ಆಗಿದೆ ಅಂತ. ಸೊ ಸ್ಟೋರೇಜ್ನಲ್ಲಿ ಕೂಡ ಹೋಗಿ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ನಮಗೆ ಇಲ್ಲಿಂದ SD ಕಾರ್ಡ್ ಕೂಡ ಕಾಣಿಸ್ತಾ ಇದೆ. 16 GB ಒಂದು SD ಕಾರ್ಡ್ನ ಕೂಡ ಇಲ್ಲಿಂದ ಹಾಕಿದ್ದೀನಿ. ಇದರಲ್ಲಿ ಒಂದು ಫೋಟೋಗಳನ್ನ ಕೂಡ ನಾವು ಇಲ್ಲಿಂದ ಈಸಿಯಾಗಿ ನೋಡ್ಕೋಬೋದು. ಸೊ ಫ್ರೆಂಡ್ಸ್, ನನಗೆ ಅನಿಸುತ್ತೆ ನಿಮಗೆ ಈ ಒಂದು ವಿಡಿಯೋ ತುಂಬ ಇಷ್ಟ ಆಗಿರ್ಬೋದು ಅನ್ಕೋತಾ ಇದ್ದೀನಿ. ಹೈಬ್ರಿಡ್ ಸಿಮ್ ಸ್ಲಾಟ್ ಇದ್ದವರಿಗೆ ಅಟ್ ಎ ಟೈಮ್ ಡ್ಯುವಲ್ ಸಿಮ್ ಕಾರ್ಡ್ ಮತ್ತು ಒಂದು ಮೆಮರಿ ಕಾರ್ಡ್ಗಳನ್ನ ಯಾವ ಥರ ಬಳಸೋದಂತ ನಿಮಗೆ ಈ ಒಂದು ಡ್ಯುವಲ್ ಸಿಮ್ ಅಡಾಪ್ಟರ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಅನ್ಸುತ್ತೆ. ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಇತ್ತು ಅನ್ಕೋತಾ ಇದ್ದೀನಿ. ಅದಕ್ಕಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದೇ ಥರ ಒಂದು ಹೊಸ ವಿಡಿಯೋಗಳಿಗಾಗಿ ಕನ್ನಡದಲ್ಲಿ ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿವರೆಗೂ ನೋಡ್ತಾ ಇರಿ. ಧನ್ಯವಾದ.